टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಆಗಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಮೊಹಂತಿ ಅವರು ಬಂದಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ನಿನ್ನೆ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆಯಾಗಿರ್ತವೆ, ಹೀಗಾಗಿ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ. ಮಾಹಿತಿಯನ್ನ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ ಮೊಹಂತಿ ಅವರು. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿದ್ದಾರೆ, ಅವರ ನಿವಾಸಕ್ಕೆ ತೆರಳಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ನಿವಾಸಕ್ಕೆ ಮೊಹಂತಿ ಅವರು ಭೇಟಿಯನ್ನ ಕೊಟ್ಟು 6ನೇ ಪಾಯಿಂಟ್ ನಲ್ಲಿ ಪತ್ತೆಯಾಗಿರುವಂತಹ ಮೂಳೆಗಳ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರ ಸೇವಾ ಪಟ್ಟಿಯಲ್ಲೂ ಕೂಡ ಪ್ರಣಬ್ ಮೊಹಂತಿ ಅವರ ಹೆಸರಿರೋ ಬಗ್ಗೆ ನಾವು ಹೇಳಿದ್ವಿ. ಎಸ್ಐಟಿಯಿಂದ ಹೊರ ಹೋಗೋ ಬಗ್ಗೆ ಏನಾದರೂ ಚರ್ಚೆಗಳು ನಡೀತಾ ಇದೆಯಾ, ಇವೆಲ್ಲವೂ ಕೂಡ ಪ್ರಶ್ನೆ. ಹೀಗಾಗಿ ಮಹತ್ವವನ್ನ ಪಡೆದುಕೊಂಡಿದೆ ಪರಮೇಶ್ವರ್ ಹಾಗೆ ಮೊಹಂತಿ ಅವರ ಭೇಟಿ. ಕೇಂದ್ರ ಸೇವಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರಿದೆ, ಹಾಗೆ ಬೇರೆ ಬೇರೆ ಅಧಿಕಾರಿಗಳ ಹೆಸರಿದೆ. ಇದ್ರ ಬಗ್ಗೆ ಒಂದು ನಿರ್ಧಾರಕ್ಕೆ ಏನಾದ್ರೂ ಬರಲಾಗುತ್ತಾ, ಇದ್ರ ಬಗ್ಗೆ ಏನಾದ್ರೂ ಚರ್ಚೆಗಳಾಗಿದೆಯಾ, ಇದು ಸದ್ಯಕ್ಕಿರುವಂತ ಕುತೂಹಲ. ಈಗಾಗಲೇ ಎಸ್ಐಟಿಯ ಮುಖ್ಯಸ್ಥರಾಗಿ ತಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಮೊಹಂತಿ ಅವರು. ಇನ್ನೆರಡು ದಿನ ದಕ್ಷಿಣ ಕನ್ನಡದಲ್ಲಿ ಇರ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಅವಾಗಲೇ ಹೇಳ್ತಾ ಇದ್ವಿ ನಾವು. ಇದೀಗ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ, ಸದಾಶಿವನಗರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಒಂದು ನಿನ್ನೆ ದಿನ ಆಗಿರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ, ಆಫ್ ಕೋರ್ಸ್ ಹೋಮ್ ಮಿನಿಸ್ಟರ್ ಆಗಿರೋದ್ರಿಂದ. ಮತ್ತೊಂದು ಕಡೆಯಲ್ಲಿ ಕೇಂದ್ರ ಸೇವಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರಿರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿನ ಏನಾದರೂ ಚರ್ಚೆಗಳಾಗುತ್ತಾ, ಅವರ ನಿರ್ಧಾರ ಏನು ಅನ್ನೋದನ್ನ ಹೇಳ್ತಾರಾ, ಇವೆಲ್ಲವೂ ಕೂಡ ಇರುವಂತ ಕುತೂಹಲ. ಎಸ್ಐಟಿ ಇಂದ ಹೊರ ಹೋಗೋದ್ರ ಬಗ್ಗೆ ಏನಾದರೂ ಚರ್ಚೆಗಳು ನಡೆಯುತ್ತಾ ಅನ್ನೋದಾಗಿ ಪ್ರತಿನಿಧಿ ಹರೀಶ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ. ಹರೀಶ್, ಹೌದು, ಒಂದು ಕೇಂದ್ರ ಸೇವಾ ಪಟ್ಟಿಯಲ್ಲಿ ಪ್ರಣಬ್ ಮೊಹಂತಿ ಅವರ ಹೆಸರಿರೋ ಬಗ್ಗೆ 2-3 ದಿನಗಳ ಹಿಂದೆ ನಾವು ಹೇಳಿದ್ವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಇವತ್ತು ಗೃಹ ಸಚಿವರ ಜೊತೆಗೆ ಚರ್ಚೆಗಳಾಗುತ್ತಾ, ತಮ್ಮ ನಿರ್ಧಾರ ಏನು ಅನ್ನೋದನ್ನ ಹೇಳ್ತಾರಾ, ಇದಿರುವಂತ ಕುತೂಹಲ. ಜೊತೆಗೆ ನಿನ್ನೆ ದಿನದ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಕೊಡುವಂತ ಸಾಧ್ಯತೆಗಳು ಇರಬಹುದು ಅನ್ನೋದಾಗಿ ಹರೀಶ್. ಹೌದು ಚೈತ್ರ, ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಸದಾಶಿವನಗರದ ಅವರ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಸುಮಾರು ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ 2 ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ಆದರೆ ಪ್ರಣಬ್ ಮೊಹಂತಿ ಅವರು ಯಾವುದೇ ರೀತಿಯಾದಂತಹ ಮಾತುಕತೆಗೆ ಅವರು ಮುಂದಾಗಲಿಲ್ಲ. ಅಂದ್ರೆ ಮಾಧ್ಯಮಕ್ಕೆ ಯಾವ ರೀತಿ ಏನ್ ಮಾತಾಡಿದ್ದೇನೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮುಂದಾಗಲಿಲ್ಲ. ಆದರೆ ಬಹುಮುಖ್ಯವಾಗಿ 2 ವಿಚಾರಗಳನ್ನ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ಒಂದು ಬಹುಮುಖ್ಯವಾಗಿ ಧರ್ಮಸ್ಥಳದಲ್ಲಿ ಏನು ಅನಾಮಿಕನೊಬ್ಬ ಕೊಟ್ಟಂತಹ ದೂರಿನ ಅನ್ವಯ ಅಲ್ಲಿ ಅಸ್ಥಿ ಪಂಜರಗಳನ್ನ ಹುಡುಕುವಂತಹ ಕೆಲಸ ನಡೀತಾ ಇದೆ. ಕಳೆದ 5 ಸ್ಪಾಟ್ಗಳಲ್ಲಿ ಯಾವುದೇ ರೀತಿಯಂತ ಅಸ್ಥಿ ಪಂಜರಗಳು ಸಿಕ್ಕಿರಲಿಲ್ಲ. ನಿನ್ನೆ 6ನೇ ಸ್ಪಾಟ್ ನಲ್ಲಿ ತೆಗೆಯುವಂತಹ ಸಂದರ್ಭದಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ. ಇದರ ಸಂಪೂರ್ಣ ಮಾಹಿತಿಯನ್ನ ಈಗ ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ. ಮತ್ತೆ ಆ ಅನಾಮಿಕ ಹೇಳ್ತಿರುವಂತೆ ಇನ್ನು 9, 10, 11, 12 ಈ ಒಂದು ಸ್ಪಾಟ್ಗಳಲ್ಲಿ ಹೆಚ್ಚಿನ ಅಸ್ಥಿ ಪಂಜರಗಳಿವೆ. ಅಲ್ಲಿ ಮೊದಲು ಅಗಿಬೇಕು, ಅಲ್ಲಿ ಅಸ್ಥಿ ಪಂಜರಗಳನ್ನು ತೆಗಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೆಚ್ಚಿನ ಮನವಿಯನ್ನ ಮಾಡಿಕೊಂಡಿದ್ರು. ಈ ಒಂದು ಮನವಿ ಆಧರಿಸಿ ಏನು ಪ್ರಣಬ್ ಮೊಹಂತಿ ಅವರು ಅದರ ಬಗ್ಗೆಯೂ ಕೂಡ ಗೃಹ ಸಚಿವರ ಜೊತೆ ಚರ್ಚೆ ನಡೆಸಿರುವಂತಹ ಸಾಧ್ಯತೆ ಇದೆ. ಬಹುಮುಖ್ಯವಾಗಿ ಅಲ್ಲಿ ಏನೇನು ಬೆಳವಣಿಗೆಗಳಾಗ್ತಾ ಇದೆ, ಎಸ್ಐಟಿಯ ತನಿಖೆ ಹೇಗೆ ನಡೀತಾ ಇದೆ, ಮತ್ತೆ ಇನ್ನು ಮುಂದೆ ಬೇರೆ ಬೇರೆ ಸ್ಪಾಟ್ಗಳಲ್ಲಿ ಆಗಿದಂತ ಸಂದರ್ಭದಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಸಿಕ್ಕಿರಬಹುದು, ನಿನ್ನೆ ಸಿಕ್ಕಂತ ಅಸ್ಥಿ ಪಂಜರದ ವಸ್ತುಸ್ಥಿತಿ ಏನಿದೆ, ಮತ್ತೆ ಅದನ್ನ ಮುಂದಿನ ತನಿಖೆ ಹಂತ ಹೇಗಿರುತ್ತೆ ಎಲ್ಲವನ್ನು ಕೂಡ ಈಗ ಮೊಹಂತಿ ಅವರು ಗೃಹ ಸಚಿವ ಪರಮೇಶ್ವರ್ ಅವರ ಜೊತೆ ಚರ್ಚೆಯನ್ನ ಮಾಡಿರುವಂತಹದ್ದು. ಬಹುಮುಖ್ಯವಾಗಿ ಇನ್ನೊಂದು ಕಡೆ ಪ್ರಣಬ್ ಮೊಹಂತಿ ಅವರು ಕೇಂದ್ರ ಸೇವೆಗೆ ಆಯ್ಕೆ ಆಗಿದ್ದಾರೆ. ಇಲ್ಲಿಂದ ಕೂಡ ಅವರು ಕೇಂದ್ರ ಸೇವೆಗೆ ಹೋಗ್ತಾರಾ ಏನು ಅನ್ನುವಂತಹದ್ದು ಕೂಡ ಚರ್ಚೆ ನಡೀತಾ ಇರುವಂತಹದ್ದು. ಕೇಂದ್ರ ಸೇವೆಗೆ ಹೋಗ್ತಾರಾ ಅಥವಾ ಈ ಒಂದು ಎಸ್ಐಟಿ ತನಿಖೆ ಏನಿದೆ ಅಂದ್ರೆ ಧರ್ಮಸ್ಥಳದ ಕುರಿತಾಗಿ ಏನು ತನಿಖೆ ನಡೀತಾ ಇದೆ, ಈ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಕೇಂದ್ರ ಸೇವೆಗೆ ಹೋಗ್ತಾರಾ ಅಥವಾ ಮಧ್ಯದಲ್ಲೇ ಬಿಟ್ಟು ಏನಾದ್ರೂ ಕೇಂದ್ರ ಸೇವೆಗೆ ಹೋಗ್ತಾರ ಅನ್ನುವಂತಹ ಚರ್ಚೆ ನಡುವೆ ಇವತ್ತು ಪ್ರಣಬ್ ಮೊಹಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಈ ಎಲ್ಲ ಔಟ್ಪುಟ್ ಏನಾಗುತ್ತೆ ಅನ್ನುವಂತಹದನ್ನ ಗೃಹ ಸಚಿವ ಪರಮೇಶ್ವರ್ ಅವರೇ ಹೇಳಬೇಕಾಗುತ್ತೆ. ಅಂದ್ರೆ ಚರ್ಚೆ ಏನಾಗಿತ್ತು ಅನ್ನುವಂತಹದ್ದು ಬಹುಮುಖ್ಯವಾಗಿ ಈ 2 ವಿಚಾರಗಳ ಬಗ್ಗೆ ಚರ್ಚೆ ಆಗಿರುತ್ತೆ ಅನ್ನುವಂತಹದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಹರೀಶ್ ಮಾಹಿತಿಗಾಗಿ.